ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನ ನಾಳೆ ಅದ್ದೂರಿಯಾಗಿ ಆಚರಿಸಲಾಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಬಳಿ ಇರತಕ್ಕಂತಹ ಒಂದು ಬೃಹತ್ ಆದ ಒಂದು ನಾಡಪ್ರಭು ಕೆಂಪೇಗೌಡ ಪ್ರತಿಮೆಯನ್ನ ಈಗಾಗಲೇ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರತಿಮೆಯ ಬಗ್ಗೆ, ಒಂದು ಥೀಮ್ ಪಾರ್ಕ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಈಗ ನೋಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಏನು ವಿರಾಜಮಾನವಾಗಿ ನಿಂತಿರತಕ್ಕಂತಹ ಒಂದು ಬೃಹತ್ ಆದ ಪ್ರತಿಮೆ ಏನಿದೆ, ಇವು ಕಂಚಿನ ಪ್ರತಿಮೆಯನ್ನ ಏನು ಕಳೆದ 2-3 ವರ್ಷಗಳ ಹಿಂದೆ ನಿರ್ಮಾಣ ಆಗಿರ್ತಕ್ಕಂತಹ ಒಂದು ನಾಡಪ್ರಭು ಕೆಂಪೇಗೌಡರ ಒಂದು ಬೃಹತ್ ಆದ ಪ್ರತಿಮೆಯನ್ನ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸಲಿಕ್ಕೆ ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ನಿರ್ಮಾಣ ಆಗಿರ್ತಕ್ಕಂಥ ಕೆಂಪೇಗೌಡ ಏನು ಪ್ರತಿಮೆ ಮುಂದೆ ಒಂದು ಬೃಹತ್ ಆದಂತಹ ಥೀಮ್ ಪಾರ್ಕ್ ಅನ್ನ ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಥೀಮ್ ಪಾರ್ಕ್ ನ ಬಳಿ ಏನು ಸಾಕಷ್ಟು ವೈವಿಧ್ಯಮಯಂತಹ ಸುಂದರವಾದ ತಾಣವನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ಈಗಾಗಲೇ ಕಾಮಗಾರಿಗಳು ಕೂಡ ಸಾಕಷ್ಟು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. 2 ವರ್ಷಗಳಿಂದ ಒಂದು ಉತ್ತಮವಾದ ಏನು ಕಾಮಗಾರಿ ನಡೀತಾ ಇರ್ತಕ್ಕಂಥ ಥೀಮ್ ಪಾರ್ಕ್ ಅಲ್ಲಿ ಏನೆಲ್ಲ ಇರುತ್ತೆ, ಫೌಂಟೈನು ಈ ಕಡೆ ಎಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಈಗ ಫೌಂಟೈನ್ ನಿರ್ಮಾಣ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಆಸನಗಳ ಕುತ್ಕೊಳ್ಳೋ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು, ಮೆಟ್ಲುಗಳು ಇರ್ತದೆ, ಸಾಕಷ್ಟು ಕೂಡ ಏನು ವಸ್ತು ಪ್ರದರ್ಶನಗಳು ಇರ್ತದೆ. ಹೀಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಒಂದು ಥೀಮ್ ಪಾರ್ಕ್ ನಿರ್ಮಾಣ ಮಾಡಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ಸಾಕಷ್ಟು ಕೂಡ ತಯಾರಿ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ಅರ್ಧ ಕಾಮಗಾರಿ ಏನು ಕಂಪ್ಲೀಟ್ ಕೂಡ ಆಗಿರ್ತಕ್ಕಂಥದ್ದು. ನಂತರ ಒಂದು ಅತಿ ಶೀಘ್ರದಲ್ಲೇ ಒಂದು ಥೀಮ್ ಪಾರ್ಕ್ ಅನ್ನು ಕೂಡ ಉದ್ಘಾಟನೆ ಕೂಡ ನಡೀತದೆ. ಈ ಒಂದು ಥೀಮ್ ಪಾರ್ಕ್ ನಲ್ಲಿ ಏನು ನೋಡ್ತಾ ಇರ್ತಕ್ಕಂಥದ್ದು ಏನು ದೃಶ್ಯಗಳಲ್ಲಿ ಈಗ ಏನು ಫೌಂಟೈನ್ ಇರ್ಬೋದು, ನೀರಿನ ಹರಿವು ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ನೋಡ್ತಾ ಇರ್ತಕ್ಕಂಥ ದೃಶ್ಯಗಳು ಕೂಡ ನೋಡ್ತಾ ಇದೀವಿ. ಇಲ್ಲಿ ಥೀಮ್ ಪಾರ್ಕ್ ಬಳಿ ಒಂದು ವಿಶಾಲವಾದಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಮಾಡಿ ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಕಲಾತ್ಮಕವಾದಂತಹ ಒಂದು ಏನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಕೆಂಪೇಗೌಡರ ಸುತ್ತ ಏನು ಪ್ರತಿಮೆ ಸುತ್ತಮುತ್ತ ಅತ್ಯಂತ ಅದ್ಭುತವಾಗಿ ಏನು ಫೌಂಟೈನ್ಗಳಿದೆ, ಮತ್ತೆ ಪಕ್ಕದಲ್ಲೇ ನೀರಾವರಿ ಕೂಡ ಒಂದು ನೀರಿನ ನಿರ್ಮಾಣ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ದೃಶ್ಯಗಳ ಗಮನಿಸ್ತಾ ಇರ್ತಕ್ಕಂಥದ್ದು ಏನು ಪಾರ್ಕ್ನ ವ್ಯವಸ್ಥೆಗಳಲ್ಲಿ ಯಾವ ರೀತಿ ಆಗ್ತಾ ಇದೆ, ಹೂವಿನ ಅಲಂಕಾರದಲ್ಲಿ ಇರತಕ್ಕಂತಹ ಏನು ಗಿಡಗಳಾಗಿರ್ಬೋದು, ಈ ತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂತ ದಾರಿಯಲ್ಲಿ ಅತ್ಯಂತ ಅದ್ಭುತವಾಗಿ ಒಂದು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಥೀಮ್ ಪಾರ್ಕ್ ಇವತ್ತು ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಪ್ರಯಾಣಿಕರು ಕೂಡ ನೋಡ್ಲಿಕ್ಕೆ ಅತ್ಯಂತ ಆಕರ್ಷಣೀಯವಾಗಿ ಇರ್ತಕ್ಕಂಥ ಒಂದು ಥೀಮ್ ಪಾರ್ಕ್ ಇವತ್ತು ಪ್ರಮುಖ ಆಕರ್ಷಣೀಯವಾಗಿದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನೋ ಒಂದು ನೋಡ್ತಾ ಇರ್ತಕ್ಕಂಥ ಈಗ ಇದೇ ಒಂದು ಥೀಮ್ ಪಾರ್ಕ್ ನಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದೆ ಅನ್ನೋದಕ್ಕೆ ಸ್ವತಃ ಇಲ್ಲಿ ಇರ್ತಕ್ಕಂಥ ಒಂದು ಸಿಕ್ಕಲ್ ರಾಮಚಂದ್ರೇಗೌಡ ಅಂತ ಅವರು ಇದ್ದಾರೆ, ಅವ್ರು ಕೂಡ ಮಾತಾಡ್ಸೋಣ. ಸರ್, ಈಗ ಥೀಮ್ ಪಾರ್ಕ್ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದೆ ಸರ್? ಇಡೀ ನಮ್ಮ ಕರ್ನಾಟಕದ ಬೆಂಗಳೂರಿನ ಏನು ಕಟ್ಟಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಒಂದು ಕೀರ್ತಿನ ಇವತ್ತು ಸರ್ಕಾರ ಇವತ್ತು ಎತ್ತಿಡಿದು ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕೆಂಪೇಗೌಡರ ಹೆಸರಿಟ್ಟಾದ್ಮೇಲೆ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಒಂದು ಪ್ರತಿಮೆಯನ್ನು ದೊಡ್ಡ ಮಟ್ಟಕ್ಕೆ ಏನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಬಂದಿರತಕ್ಕಂಥ ದೇಶ ವಿದೇಶಗಳಿಂದ ಬರ್ತಕ್ಕಂಥ ಎಲ್ಲ ಪ್ರಯಾಣಿಕರಿಗೆ ಈ ಒಂದು ಕೆಂಪೇಗೌಡರ ಒಂದು ಪ್ರತಿಮೆ, ಕೆಂಪೇಗೌಡರ ಒಂದು ಸಾಧನೆ, ಕೆಂಪೇಗೌಡರ ಒಂದು ಕೀರ್ತಿ, ಕೆಂಪೇಗೌಡರು ಕೊಟ್ಟಿರ್ತಕ್ಕಂಥದ್ದು ಏನು ಕರ್ನಾಟಕಕ್ಕೆ ಬೆಂಗಳೂರಿಗೆ ಕೊಟ್ಟಿದ್ದ ಕೊಡುಗೆನ ಇಟ್ಟಿರ್ತಕ್ಕಂಥ ಏನು ಮಾಡಿದೆ. ಇವತ್ತು ಏರ್ಪೋರ್ಟ್ ಒಳಗಡೆ ಬರ್ತಾ ಇದ್ದಂಗೆ, ಏರ್ಪೋರ್ಟ್ ಇಂದ ಹೋಗ್ತಾ ಇದ್ದಂಗೆ ಸುಂದರವಾಗಿ ಪ್ರತಿಮೆಯನ್ನ ಏನು ಮಾಡಿದ್ದಾರೆ. ಇವತ್ತು ಅತ್ಯದ್ಭುತವಾಗಿದೆ. ಇದೊಂದು ಸಾಕಷ್ಟು 3 ವರ್ಷಗಳಿಂದ ಕೆಲಸ ನಡೀತಾ ಇತ್ತು, ಈಗಾಗಲೇ ಮುಗಿತಾ ಬಂದಿದೆ. ತುಂಬಾ ಸುಂದರವಾಗಿ ಇವತ್ತು ಮೂಡಿ ಬಂದಿದೆ. ಏನು ಕೆಂಪೇಗೌಡರ ಜಯಂತಿಗೆ ಇವತ್ತೇನು 22ನೇ ತಾರೀಕು ಕಾರ್ಯಕ್ರಮಕ್ಕೆ ಇವತ್ತೇನು ಇನ್ವಿಟೇಷನ್ ಬಿಡುಗಡೆ ಮಾಡೋದಕ್ಕಿಂತ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ತಂಡ ಅವರೆಲ್ಲ ಬಂದಿರ್ಬೇಕಾದ್ರೆ ನಾವು ಬಂದಿದ್ವಿ, ಪಾಲ್ಗೊಂಡ್ವಿ. ಒಂದು ಥೀಮ್ ಪಾರ್ಕ್ ನೋಡಿ ತುಂಬಾ ಸಂತೋಷ ಆಗಿದೆ. ಸರ್, ಈಗ ನಾಳೆ ಕೆಂಪೇಗೌಡ ಜಯಂತಿ ಯಾವ ತರ ಸಿದ್ಧತೆಗಳು ನಡೆದಿದೆ ಸರ್? ಇಡೀ ನಮ್ಮ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಎಲ್ಲರೂ ಕೂಡ ಕೆಂಪೇಗೌಡರ ಏನು ಕೀರ್ತಿನ ಎತ್ತಿಡಿರ್ತಕ್ಕಂಥದ್ದು ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಸರ್ಕಾರದಿಂದ ತುಂಬಾ ವೈಭವದಿಂದ ಮಾಡ್ತಾ ಇದ್ದಾರೆ. ಕೆಂಪೇಗೌಡರ ಒಂದು ಕೀರ್ತಿನ ಇನ್ನಷ್ಟು ಮಟ್ಟಕ್ಕೆ ಒಂದು ತೋರಿಸ್ತಕ್ಕಂಥ ಕೆಲಸ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ಹಂಗಾಗಿ ಸಾಕಷ್ಟು ಗಣ್ಯರು ಕೂಡ ಬರ್ತಾ ಇದ್ದಾರೆ, ಉಪರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಹಂಗಾಗಿ ತುಂಬಾ ಅದ್ದೂರಿಯಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮನ ಮೂಡಿ ಬಂದಿದೆ. ಎಸ್, ಏನೋ ಒಂದು ಕೆಂಪೇಗೌಡ ಜಯಂತಿಯನ್ನ ಅದ್ದೂರಿಯಾಗಿ ರಾಜ್ಯಾದ್ಯಂತ ಮಾಡ್ತಾರೆ. ಅದರಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ಆಗಿರ್ತಕ್ಕಂಥ ಕೆಂಪೇಗೌಡ ಪ್ರತಿಮೆ ಬಳಿ ಕೂಡ ಸಾಕಷ್ಟು ಆಕರ್ಷಣೀಯವಾಗಿರ್ತಕ್ಕಂಥದ್ದು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಚ್ಚು ಗಮನ ಸೆಳೆದಿರೋದ್ರಿಂದ ತಪ್ಪಾಗಲಾರದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.